ನಮಸ್ಕಾರ ಬಂಧುಗಳೇ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋನ ಏನಪ್ಪ ಅಂತಂದ್ರೆ, ನಮ್ಮ ಕೊಳ್ಳೇಗಾಲದಿಂದ ಬರುವಾಗ ಒಂದು ಪ್ಲೇಸ್ ಇತ್ತು. ಅದನ್ನು ನಿಮ್ಗೆ ತೋರಿಸ್ಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದಿ. ನಮ್ಮ ಚಾಮರಾಜನಗರ ಡಿಸ್ಟಿಕ್ ಕೊಳ್ಳೇಗಾಲ ತಾಲೂಕಿನಲ್ಲಿರುವಂತಹ ಗುಂಡಲ್ ಡ್ಯಾಮ್ಗೆ ಬಂದಿದ್ದೀನಿ. ಇವಾಗ ಗುಂಡಲ್ ಡ್ಯಾಮ್ ಗೇಟ್ ಎಂಟ್ರೆನ್ಸ್ ಕೊಡ್ತಾ ಇದ್ದೀನಿ. ಬನ್ನಿ, ಮುಂದ್ಗಡೆ ನಿಮ್ಗೆ ಏನೇನಿದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಎಂಟ್ರೆನ್ಸ್ ಕೊಟ್ಟಾಗ ಈ ತರ ಗೇಟು ಮೇಂಟೆನೆನ್ಸ್ ಅಂತೂ ಮಾಡ್ತಾ ಇಲ್ಲ. ಅದೇನಂತ ಗೊತ್ತಾಯ್ತಿಲ್ಲ, ಸರ್ಕಾರದವ್ರಿಗೆ ಗೊತ್ತು. ಬಂದಾಗ ನೋಡಿ ಈ ತರ ಇರುತ್ತೆ ರೋಡ್ ಎಂಟ್ರೆನ್ಸ್ ಕೊಟ್ಟಾಗ. ಈ ಡ್ಯಾಮ್ ನಿರ್ಮಾಣ ಆಗಿರುವಂಥದ್ದು ಯಾವಾಗ ಅಂತಂದ್ರೆ 1970ರಲ್ಲಿ ನಮ್ಮ ಕರ್ನಾಟಕದ CM ಆಗಿದ್ದಂತಹ ವೀರೇಂದ್ರ ಪಾಟೀಲ್ನವರು ಈ ಡ್ಯಾಮ್ಗೆ ಶಂಕುಸ್ಥಾಪನೆ ಮಾಡಿ ಚಾಲನೆಯನ್ನು ನೀಡ್ತಾರೆ. ಹಾಗೆ ಚಾಲನೆಯನ್ನು ನೀಡಿದಾಗ ಅವರು ಗೊತ್ತಿರಲಿಲ್ಲ ಇಷ್ಟು ದುಡ್ಡು ಖರ್ಚಾಗುತ್ತೆ ಅಂತ. 4,65,00,000 ಖರ್ಚು ಮಾಡಿ ಈ ಡ್ಯಾಮ್ನ ಕಟ್ಟಿದ್ದಾರೆ. ಯಾವಾಗಪ್ಪ ಕಟ್ಟು ಮುಗಿಸಿದ್ರು ಅಂತಂದ್ರೆ 1970ರಲ್ಲಿ ಸ್ಟಾರ್ಟ್ ಮಾಡಿ ಕಟ್ಟಕ್ಕೆ 1980ರಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ನಮ್ಮ CM ಆಗಿದ್ದಂತಹ ಕಂಪ್ಲೀಟ್ ಆಗಾಗ ನಮ್ಮ ಕರ್ನಾಟಕದ CM ಆಗಿದ್ದಂತಹ ಗುಂಡೂರಾವ್ ಅವರು ಇದನ್ನು ಬಂದು ಈ ಗುಂಡಲ್ ಡ್ಯಾಮ್ನ ಇನಾಗ್ರೇಟ್ ಮಾಡಿ ಕೈ ತಟ್ಟಿ ಓಪನ್ ಮಾಡ್ತಾರೆ. ಆವಾಗ ಈ ಗುಂಡಲ್ ಡ್ಯಾಮ್ಗೆ ಎಲ್ಲರಿಗೂ ಪ್ರವೇಶ ಸಿಗುತ್ತೆ. ಯಾಕಪ್ಪ 10 ವರ್ಷ ಆಯಿತು ಅಂತಂದ್ರೆ, ಈ ಡ್ಯಾಮ್ ಕಟ್ಟಿರುವಂಥದ್ದು ಬರೀ ಮೊನ್ನೆ ಕಟ್ಟಿರೋದು, ಕಲ್ಲು ಸಿಮೆಂಟಲ್ಲಿ ಹಾಕಿಲ್ಲ, ಬರೀ ಮೊನ್ನೆ ಗುಂಡಲ್ ಡ್ಯಾಮ್ ಕಟ್ಟಿರೋದು ನೋಡಿ. ಅದೆಲ್ಲ ಬರೀ ಮೊನ್ನೆ, ಅದಕ್ಕೆ ಇದನ್ನು 10 ವರ್ಷ ಟೈಮ್ ತಗೊಂಡು ಕಟ್ಟಿರೋದು ನೋಡಿ. ಅದೇ ಗುಂಡಲ್ ಜಲಾಶಯ ಅಂತ ಬರ್ದಿರೋದು ದೊಡ್ಡದಲ್ಲಿ. ಇದು ಗುಂಡಲ್ ಜಲಾಶಯ ಅಂತ ಬರ್ದಿರೋದು ನೋಡಿ. ಈ ಬ್ರಿಡ್ಜ್ ಮೇಲೆ ಬರ್ದಿದ್ದಾರೆ. ನಾವು ಬಂದಾಗ ಈ ಕಡೆ ಒಂದ್ ರೋಡ್ ಹೋಗುತ್ತೆ, ಈ ಕಡೆ ಒಂದ್ ರೋಡ್ ಹೋಗುತ್ತೆ. ಇದು ಬರೋರ್ಗ, ಇದು ಹೋಗೋರ್ಗ. ಇಲ್ಲಿಂದ ಬಂದು ಬೈಕ್ ಕಾರ್ ಹೋಗ್ಬೇಕಂತಂದ್ರೆ ಹಿಂಗ್ ಹೋಗ್ಬೇಕು. ನಡ್ಕೊಂಡ್ ಹೋಗೋರು ಎಲ್ಲ ಮೆಟ್ಲು ಹತ್ಕೊಂಡ್ ಹೋಗ್ತೀನಿ ಅಂತಂದ್ರೆ ನೋಡಿ ಹಿಂಗ್ ಹೋಗ್ಬೇಕಾಯ್ತದೆ. ರೈಟ್ ಸೈಡ್ ತಿರ್ಗಿ ನೋಡಿದ್ರ ಕರ್ನಾಟಕ ಸರ್ಕಾರ ನೀರಾವರಿ ಇಲಾಖೆ ಶಾಸ್ತ್ರೀಯ ಜಲಾಹವಾಮಾಪನ ಕೇಂದ್ರ ಗುಂಡಲ್ ಜಲಾಶಯ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಸುತ್ತ ಗೇಟ್ ಹಾಕಿದ್ರೆ ಗೇಟ್ ಓಪನ್ ಇಲ್ಲ. ಇದೊಂದು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದಾರೆ ಅಷ್ಟೇ. ಅದು ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಎಲ್ಲಿ ಗಾಳಿಪಟ ವಿಷ ಆ ಕಡೆ ತೋರಿಸ್ತದೆ. ಇವಾಗ ಈಸ್ಟ್ ತೋರಿಸ್ತದೆ. ಇವಾಗ ತಿರುಗ್ತಾ ಇದೆ ನೋಡಿ. ಸೌತ್ ಆ ಕಡೆ ತಿರುಗ್ತಾ ಇದೆ ನೋಡಿ. ಅದು ಮಾಪನ ನೋಡಿ. ಆ ಕಡೆ ರೋಡು, ಅಲ್ಲಿಂದ ಮೇಂಟೆನೆನ್ಸ್ ಇಲ್ಲ. ಒಂದ್ ಸ್ವಲ್ಪ ನೋಡ್ಕೊಂಡೆ ಬನ್ನಿ. ಹಂಗಿಂದ ಕಾರು ಬೈಕ್ ಯಾವ್ದಾರು ಬಂದಾಗ ನೀವು ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟಮ್ಮ ಈ ಮೆಟ್ಲನ್ನ ನೀವು ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕಾಗತ್ತೆ. ಮೇಲ್ಗಡೆ ಈ ಮೆಟ್ಲು ಹತ್ಕೊಂಡು ಹೋದಾಗ ನಿಮ್ಗೆ ಮೇಲ್ಗಡೆ ಹೋಗ್ಬೋದು. ಈ ತರ ಮೆಟ್ಲಿರುತ್ತೆ. ಈ ತರ ಹತ್ಕೊಂಡು ನಾವು ಈ ತರ ಮೇಲ್ಗಡೆ ಬಂದಾಗ ನೋಡಿ ಈ ತರ ಸುಂದರವಾದ ಒಂದು ದೃಶ್ಯ ಸಿಕ್ಕುತ್ತೆ ನಮ್ಗೆ. ನೋಡಿ, ಸ್ವರ್ಗ. ಆಹಾ. ನೋಡಿ ಅಲ್ಲಿ ನೋಡಿರಿ, ಅದು ಬೆಟ್ಟದ ಮೇಲೆ ಇಬ್ನಿ ಮೋಡ ಮುತ್ಕೊಟ್ಟು ಹೋಯ್ತಿರುವಂತಹ ದೃಶ್ಯ ನೋಡಿ. ಆಹಾ, ಸ್ವರ್ಗಕ್ಕೆ ಕಿಚ್ಚೆಚ್ಚು ಒಂದು ಅದ್ಭುತ ಅಂತಾರಲ್ಲ ಆ ಥರ. ಇದು ದೇವಸ್ಥಾನ. ಮೇಲ್ಗಡೆ ಬಂದು ಲಾಡ್ಜ್ ಇದೆ ನೋಡಿ. ಈ ಏರಿಯಾ ಬಂದ್ಬಿಟ್ಟು ಇಲ್ಲಿ ವ್ಯೂ ಪಾಯಿಂಟು. ಇಲ್ಲಿ ನಿಂತ್ಕೊಂಡು ಸುಂದರವಾದ ದೃಶ್ಯನ ನೋಡೋದು ನೋಡಿ. ಅದು ಸೆಂಟ್ರ್ ಪಾಯಿಂಟು. ಇದೇ ಥರದ್ದು ನೋಡಿ. ಅಲ್ಲಿ ಕಾಣ್ತಿದೆ ನಿಮ್ಗೆ, ಅಲ್ಲೊಂದಿದೆ ಲಾಸ್ಟ್ ಎಂಡಲ್ಲಿ ನೋಡಿ. ದೃಶ್ಯ ನೋಡಿ, ಆಹಾ ಎಂಥ ಅದ್ಭುತ ನೋಡಿ, ಅದ್ಭುತ. ಈ ಲೈಟ್ ಕಂಬಗಳಿವೆ, ಆದರೆ ಮೇಂಟೆನೆನ್ಸ್ ಇಲ್ಲ. ಏನೋ ಅಂತ ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ಇವಾಗ ದೇವಸ್ಥಾನಲ್ಲಿ ನೋಡ್ಕೊಂಡು, ಯಾವ ದೇವರು ಅಂತ ನೋಡ್ಕೊಂಡು, ಹಂಗೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಮುಂದ್ಗಡೆ ಸಾಗಂಬನ್ನಿ. ಮೊದಲು ಇಲ್ಲಿಂದ ಗಾಡಿ ಬಂತು ಅಂತಂದ್ರೆ ಈ ಕಡೆ ಬಂದು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ತಾಯಿದ್ರು ನೋಡಿ. ಅಲ್ಲೊಂದು ಗೇಟ್, ತಾರ್ ರೋಡು, ಅಲ್ಲಿ ಗೇಟು. ಗಾಡಿ ಹಿಂಗೆ ಹೋಗಿ ಹಂಗೆ ಬಳಸ್ಕೊಂಡು ಹಿಂಗೆ ಬಂದು ಇಲ್ಲಿ ಪಾರ್ಕ್ ಮಾಡ್ತಾಯಿದ್ರು. ಇವಾಗ ಬಿಡ್ತಾ ಇಲ್ಲ. ಅಲ್ಲಿ ಬಂದು ಗೇಟ್ ಹಾಕ್ಬಿಟ್ಟಿದ್ದಾರೆ. ಇದು ದೇವಸ್ಥಾನ. ಒಳಗಡೆ ಗಣೇಶನ ವಿಗ್ರಹ ಇದೆ ನೋಡಿ. ಇಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಕ್ಲೀನಿಂಗ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಗೊತ್ತಾಯ್ತಿಲ್ಲ. ಸುಮಾರು ವರ್ಷಗಳಿಂದ ಹಿಂಗೆ ಬಿದ್ದಿದೆ ನೋಡಿ. ಆ ಥರ ಮೆಟ್ಲು ಕಾಣ್ತಾ ಇದೆಯಲ್ಲ, ಈ ಮೆಟ್ಲು ಹತ್ಕೊಂಡು ಹೋದ್ರೆ ಮೇಲ್ಗಡೆ ಲಾಡ್ಜ್ ಇತ್ತು. ಇವಾಗ ಏನು ಗತಿ ಆಗಿದ್ದು ಗೊತ್ತಿಲ್ಲ. ಮೇಲ್ಗಡೆ ಹೋಗೋಕ್ಕೂ ಒಂದು ಭಯ ಆಯ್ತದೆ. ಎಂಟ್ರೆನ್ಸ್ ಕೊಟ್ಟಾಗ ಸ್ವಾಮಿ ಅಯ್ಯಪ್ಪನ ಫೋಟೋ ಇದೆ ನೋಡಿ. ಇದಾಗುತ್ತೆ ಸುತ್ತ ನೋಡಿ.
ನೋಡಿ, ಇದು ಮೆಟ್ಲಿರುತ್ತೆ, ಹಿಂಗೂ ಬರ್ಬೋದಾ ಹಂಗೂ ಬರ್ಬೋದು. ಇಲ್ಲಿಂದನೂ ವ್ಯೂ ನೋಡ್ಬೋದು. ನೋಡಿ ಗಂಟೆ ಇದೆ ನೋಡಪ್ಪ. ನೋಡಿ ಈ ಥರ ಇದೆ ಮುಂಭಾಗ ದೇವ್ರದ್ದು. ಬೀಗ ಹಾಕಿದ್ದಾರೆ. ಒಳಗಡೆ ನಿಮ್ಗೆ ತೋರಿಸ್ತೀನಿ. ಗಣೇಶ ಮೂರ್ತಿ ಒಳಗಡೆ ಇರೋದು ನೋಡ್ಕಣಿ ಕಣ್ತುಂಬ. ಆಹಾ, ಇಲ್ಲುವ ದೇವಸ್ಥಾನ ಅನ್ನೋದು ನೋಡಲ್ಲ ಸ್ವಾಮಿ. ಆಹಾ ಹಾ ಹಾ ಹಾ, ನೋಡಿ ಅವ್ರು ಮಾಡಿರೋ ಕೆಲಸಗಳು ನೋಡಿ. ಅಮರ ಪ್ರೇಮಿಗಳು ಇಲ್ಲಿರೋರೆಲ್ಲ ನೋಡ್ಕಣಿ. ಅಲ್ಲ, ಒಂದು ಬರೋಕ್ಕೊಂದು ಜಾಗ ಬೇಡವಾ? ದೇವಸ್ಥಾನಲ್ಲೂ ಬರ್ದಾರಲ್ಲ ಶಿವ. ನೋಡಿ ವ್ಯೂ ಅಂತೂ ಫುಲ್ಲು ಎಂಜಾಯ್ ಮಾಡ್ಕೋಬೋದು ನೀವು ಇಲ್ಲಿ ಬಂದ್ರೆ. ಚಾಮರಾಜನಗರ ಡಿಸ್ಟಿಕ್ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಗುಂಡಾಲ್ ಡ್ಯಾಮ್ಗೆ ಬನ್ನಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೀರಿ ಅಂತ ಹೇಳ್ತೀನಿ. ಆ ಗುಡ್ಡ ಬೆಟ್ಟ ಮ್ಯಾಗ ಬಂದು ಮೋಡ ನಾನು ಇದ್ದೀನಿ ಅಪ್ಪ ಅಂತ ಬೆನ್ನು ತಟ್ಬಿಟ್ಟು ಹೋಯ್ತಾರಂಗದ ಪ್ರಕೃತಿ. ಸುಂದರವಾದ ಪ್ರಕೃತಿ, ಆದ ಸೌಂದರ್ಯ. ಆಹಾ ಹಾ ಹಾ ಹಾ, ಇದಲ್ವಾ ಸ್ವರ್ಗ. ಕೆಳಗಡೆ ನೀರು ಹೋಯ್ತದೆ ಆ ಕಡೆ, ಹಿಂಗೆ ಹೋಗಿ ಒಳಗಡೆ ನೋಡಿ. ಆ ಕಡೆ ನೋಡ, ಅಲ್ಲಿ ಹೋಗಿ ಹಂಗೆ ಚೆನ್ನಾಗಿ ಆ ಬರೀಲಿ ಹಂಗೆ ಹೋಯ್ತದೆ ಆ ಕಡೆ. ನೋಡಿ ನಾನು ಹೇಳಿದ್ನಲ್ಲ ಮೇಲ್ಗಡೆ ಹೇಳಿದ್ನಲ್ಲ ಅಲ್ಲಿಂದ ನೀರು ಬರುತ್ತೆ ಅಂತ. ನೋಡಿ ಅಲ್ಲಿಂದ ಆ ಡ್ಯಾಮ್ ನೀರು ಬಂದಾಗ ನೋಡಿ ಈ ಕಡೆ ಗೇಟ್ ಇದೆ ನೋಡಿ. ಇಲ್ಲಿ ನೋಡಿ ಅಲ್ಲಿಂದ ನೋಡಿ ಆ ಕಡೆಯಿಂದ ನೀರು ಬಿದ್ದು ಹಂಗೆ ಹರ್ಕೊಂಡ್ ಬಂದು ನೋಡಿ ಹಿಂಗೆ ಗದ್ದೆಗಳ್ಗ ಎಲ್ಗಾರ ನೀರ್ ಹಾಯ್ಸಕ ಈ ತರ ಚಾನಲ್ ತರ ಹೋಯ್ತದೆ ನೀರು. ಅಲ್ಲಿ ನೀರು ಸೇರಿ ಅಲ್ಲಿಂದ ಹರಿದು ಬರುವ ನೀರು ಹಿಂಗಿಂದ ಹರಿದು ಬಂದು ಗದ್ದೆಗಳ್ಗ ವ್ಯವಸಾಯಕ್ಕ ಯೂಸ್ ಮಾಡ್ತಾರೆ. ನೋಡಿ ಪಕ್ಕದಲ್ಲಿ ಜಮೀನ್ ಇದೆ ನೋಡಿ, ಅಲ್ಲೆಲ್ಲ ಜಮೀನ್ ಇದೆ ಅಲ್ಲ, ಅಲ್ಲಿಗೆ ನೀರು ಹೋಯ್ತದೆ ಇವೆಲ್ಲ. ಇದು ಮಳೆ ಊದು ಗುಡ್ಡ ಬೆಟ್ಟಲ್ಲಿರೋ ನೀರೆಲ್ಲ ಹರಿದು ಬಂದು ನಿಲ್ಲುವಂತ ಜಾಗ ಇದೇ ಗುಂಡಲ್ ಡ್ಯಾಮ್. ಹಾ 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 ಹಾ, ಅದ್ಭುತ ಅದ್ಭುತ. ನೋಡಿ ಇದು ಬಂದು ಕಬ್ಬಿಣದಲ್ಲಿ ಮಾಡಿರೋದು. ಕಬ್ಬಿಣದಲ್ಲಿ ಮಾಡಿ ಸ್ಟ್ರಾಂಗ್ ಆಗಿದೆ, ಭಯ ಪಡುವ ಅಗತ್ಯ ಇಲ್ಲ. ಇದು ಸೇಫ್ಟಿಗೆ ಹಾಕಿರೋದು ಸೈಡ್ಲಿ. ಇಲ್ಲೆಲ್ಲ ಸೈಡ್ಲಿ ಸೇಫ್ಟಿಗೆ ಹಾಕಿರ್ತಾರೆ. ನಡ್ಕೊ ಹೋಗ್ಬೋದು. ಆಯ್ಕೆ ಮಕ್ಕ ಬಂದ್ರೆ ಒಂದು ಸ್ವಲ್ಪ ಜೋರಪ್ಪನ ಕೈಲಿ ಹಿಡ್ಕೊ ಹೋಗ್ಬೇಕು. ಈ ಥರ 2 ಗೇಟ್ ಇರುತ್ತೆ. ಗೇಟ್ ಒಳಗಡೆ ನಮ್ಮ ಗೇಟ್ ಇನ್ನೊಂದು ಸ್ವಲ್ಪ ತಳ್ಬಿಡೋಣ. ನೋಡಿ ಈ ಥರ ಬರುತ್ತೆ. ಇಲ್ಲಿ ನೀರು ಬರ್ತಾ ಇದೆ ನೋಡಿ, ನೀರು ಸೌಂಡ್ ಕೇಳಿಸ್ತಾ ಇದೆ ನಿಮ್ಗೆ? ಕಾಣ್ತಾ ಇಲ್ಲ. ಈ ಥರ ನೀರು ಐತಾ ಇರುತ್ತಾ ನೋಡಿ. ಇಲ್ಲಿ ನೋಡಿ ಇಲ್ಲೊಂದು ಇದು ಇರುತ್ತೆ, ಗೇಟು ಓಪನ್ ಮಾಡೋದು. ಇಲ್ಲೊಂದು ಗೇಟ್ ಇರುತ್ತೆ. ಇದೆರಡು ಒಳಗಡೆ ನೀರು ಹೋಯ್ತಾ ಇರುತ್ತೆ. ಅದನ್ನು ಓಪನ್ ಮಾಡಿ ನೀರು ಬಿಟ್ಟರೆ ಅದು ಹರ್ಕೊಂಡು ಕೆಳಗಡೆ ಹಂಗೆ ಹೋಗಿ ಗದ್ದೆಗಳು ಹೋಯ್ತದೆ. ಬನ್ನಿ ಇವಾಗ ವ್ಯೂ ಪಾಯಿಂಟ್ಗೆ ಹೋಗಮ್ಮ. ನೋಡಿ ಇಲ್ಲೊಂದಿದೆ, ಜೋಪಾನಾಗಿರಿ. ಇಲ್ಲಿ ಬಂದರೆ ವ್ಯೂ ಪಾಯಿಂಟ್ಗೆ ಒಂದು ಸ್ವಲ್ಪ ಕಾಲು ಅದಂಗೆ ಇಲ್ಲ, ಸೇಫ್ಟಿ ಇದೆ. ಒಂದು ಸ್ವಲ್ಪ ನೋಡ್ಕೊಂಡು ನೋಡಿ. ಮೋಟ್ರು ಗೇಟ್ ಓಪನ್ ಮಾಡ್ತಾರಲ್ಲ ಅದು. ನೋಡಿ ಇಲ್ಲಿ ಈ ಜಾಗದಲ್ಲಿ ಬಂದ್ಬಿಟ್ಟಮ್ಮ ನೀವು ಪ್ಲಾಸ್ಟಿಕ್ಗಳು ಹಾಕಿದ್ದಾರೆ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಂಥ ಜಾಗ ಎಲ್ಲೂ ಸಿಕ್ಕೋದಿಲ್ಲ. ಸಿಕ್ಕಿದ್ರು ನಮ್ ಕ್ಲೀನಾಗಿ ಮಡಿಕೋಬೇಕು. ನೋಡಿ ಪ್ಲಾಸ್ಟಿಕ್ ಹಾಕಿದ್ರೆ ಅದು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊರಲ್ಲ. ಇಲ್ಲಿ ಯಾರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಷ್ಟು ಮಟ್ಟಿಗೆ. ಬಂದ್ರೆ ನೀವು ನಮ್ಮ ಜವಾಬ್ದಾರಿ ನಾವು ನೋಡ್ಕೊರೋಣ. ಪ್ಲಾಸ್ಟಿಕ್ ಇಷ್ಟಕ್ಕೆ ಹಾಕ್ಬಿಡಿ. ಬಂದ್ರೆ ಊಟ ಮಾಡ್ಕೊಂಡಮ್ಮ ಏನೇನು ತಂದಿದ್ರೆ ಅದನ್ನ ಒಂದು ಕವರ್ ಕಟ್ಟಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು, ಇಲ್ಲಾಂದ್ರೆ ಹೊರಗಡೆ ಹೋಗಿ ಎಲ್ಗಾರ ಹೋಗೋ ದಾರಿಲಿ ಡಸ್ಟ್ಬಿನ್ ಇದ್ರೆ ಹಾಕ್ಬಿಟ್ಟು ಹೋಗಿ. ಇದು ಸೌಂದರ್ಯ ನೋಡಿ. ಈ ಥರ ಚೆಂದಾಗಿ ನಾವು ಸುರಕ್ಷಿತವಾಗಿ ನೋಡ್ಕೊಂಡ್ರೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ಬಂದು ನೋಡ್ಬೋದು. ಇಲ್ಲಾಂತಂದ್ರೆ ಇದು ಉಳಿಯೋದೇ ಇಲ್ಲ ನೋಡಿ. ಇದು ಸೆಂಟ್ರಲ್ಲಿ ಕೂತ್ಕೊಂಡು ಆ ವ್ಯೂನ ನೋಡ್ತಾ ಇರೋದಕ್ಕೂ ಕೆಳಗಡೆ ಆ ನೀರಿನ ದಂಡಲ್ಲಿ ಆ ಹಳೆಗಳು ಬಂದು ಹೊಡಿತಾ ಇರೋ ಸೌಂಡ್ಗೂ, ಆ ತಂಪಾದ ಗಾಳಿ ಬೀಸ್ತಿರೋದಕ್ಕೂ, ಮಾರ್ನಿಂಗ್ ಟೈಮು
ಆ ಮೋಡ ವಾತಾವರಣ ಇದೆಲ್ಲ ನೋಡ್ತಾ ಯಾವುದೇ ಒಂದು ಕೆಟ್ಟ ಯೋಚನೆ ಕೆಟ್ಟ ದುರಂತ ಎದುರು ನಡೆದು ಮನಸ್ಸಲ್ಲಿದ್ದಾಗಿ ಇಲ್ಲಿ ಬಂದು ಕೂತ್ಕೊಂಡಾಗ ಅವ್ರಿಗೆ ಮನಸ್ಸಂತಿ ಸಿಕ್ಕುತ್ತಲ್ಲ, ಅದನ್ನು ಮಾತಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ನೋಡಿ, ಇದು 2ನೇ ವ್ಯೂ ಪಾಯಿಂಟು. ಅಲ್ಲಿ ನೋಡಿ, ಅಲ್ಲಿಂದ ನೋಡಿದ್ಮಲ್ಲ ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ ಸುತ್ತ. ಇದು 2ನೇ ವ್ಯೂ ಪಾಯಿಂಟ್ ನೋಡಿದ್ರೆ ಫುಲ್ ಕ್ಲಿಯರಾಗಿ ಕಾಣುತ್ತೆ. ಬಂಧುಗಳೇ, ನೋಡಿದ್ರಲ್ಲ ಎಲ್ಲ ನೋಡಿ, ಅದನ್ನೆಲ್ಲ ತೋರಿಸಿ ಅಲ್ಲಿ ನಿಂತ್ಕೊಂಡು ವ್ಯೂ ನೋಡಿದ್ರೆ ನೋಡಿ, ಅಲ್ಲಿ ಸುತ್ತ ಆ ಥರ ಎಲ್ಲ ನೋಡ್ಬೋದು. ನೀವು ಏನೇನು ಹೆಂಗೆ ಅಂತ ಎಲ್ಲನೂ ಹೇಳಿದ್ದೀನಿ ನೋಡಿ. ಈ ಥರ ಜಾಗದಲ್ಲಿ ಬಂದು ಕೂತ್ಕೊಂಡು ನೀವು ಏನಾದ್ರು ತಿಂಡಿ ತಂದ್ರೆ ಎಲ್ಲನೂ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಎತ್ಕೊಂಡು ಒಂದು ಏನಾದ್ರು ಒಂದು ನಿಮ್ಮಲ್ಲಿ ಏನಾದ್ರು ಕಷ್ಟ ಅನ್ನೋ ಫೀಲಿಂಗ್ಸ್ ಏನಾದ್ರು ಮನಸ್ಸು ಶಾಂತಿ ಇಲ್ಲದೆ ಬಂದಿದ್ದಾಗ ಇಲ್ಲಿ ಬಂದು ಮನಸ್ಸಾಂತಿ ಪಡ್ಕೊಂಡು ಒಳ್ಳೆ ಸುಂದರವಾದ ದೃಶ್ಯ ನೋಡ್ತಾ ಇದ್ರಲ್ಲ ಅಲ್ಲೆಲ್ಲ ಬೆಟ್ಟದ ಮ್ಯಾಗ ಆ ಮೋಡ ಬಂದು ನಾನಿದ್ದೀನಿ ನಿನಗಂತ ಬೆಣ್ಣು ತಟ್ಟು ಹೋಗುವಂತಹ ಒಂದು ದೃಶ್ಯನೂ ನೋಡ್ಬೋದು ನೀವು. ಮಾರ್ನಿಂಗ್ ಟೈಮ್ ಬಂದರೆ ಇನ್ನೂ ಅದ್ಭುತ. ನಾನು ಇವಾಗ ಬಂದಿರೋದು 7:50 ಬಂದಿದ್ದೀನಿ. ಇವಾಗಲೇ ಇಷ್ಟು ಅಂದ್ರೆ ನೀನು ಮಾರ್ನಿಂಗ್ 6 ಗಂಟೆಗೆ ಬಂದರೆ ಸೂಪರು ನೋಡಿ. ಅಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಆ ಕಡೆ ನೋಡಿ, ಇಲ್ಲಿ ನೋಡಿ, ಈ ಜಾಗದಲ್ಲಿ ಬಂದು ನೀವು ನಿಂತ್ಕೊಂಡು ನೋಡ್ಬೋದು. ಸ್ವಲ್ಪ ಐಕಮಕ ಬರಾಗ ನೋಡಿ, ಕಂಬಿ ಇರುತ್ತಲ್ಲ ಇಲ್ಲೆಲ್ಲ ಕೈ ಹಿಡ್ಕೊಂಡು ಕರ್ಕೋಬೇಕಾಗುತ್ತೆ. ಸೇಫ್ಟಿ ಎಲ್ಲ ಇದೆ. ಬನ್ನಿ, ನಿಮ್ಮ ಅಮೂಲ್ಯವಾದ ಸಮಯ ಕಲೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ನೋಡ್ತಾ ಇದ್ರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇವನು ಚೆನ್ನಾಗಿ ಮಾಡ್ತಾನ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲ ಅಂತಂದ್ರೆ ಕಾದು ನೋಡಿ, ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋನ ಹಾಕ್ತೀನಿ. ಇಷ್ಟ ಆಯಿತು ಇವ್ನು ನೋಡ್ಬೋದು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.